ಧರ್ಮ ಮಾಡೋರಿಗೆ 100 ದಾರಿ, ಆದರೆ ಧರ್ಮ ಪಾಲನೆ ಮಾಡೋರ್ಗೆ ಒಂದೇ ದಾರಿ. ಎಲ್ಲ ಜಗತ್ತು ಮುಂದುವರೆದು ನಾವು ನೋಡ್ತಾನೆ ಇರ್ತೀವಿ. ಸಣ್ಣ ಸಣ್ಣ ತಪ್ಪು ಮಾಡಿದವ್ರಿಗೆಲ್ಲ ಶಿಕ್ಷೆಗಳಾಗ್ತಾ ಇರುತ್ತೆ. ಹೀಗಿರುವಾಗ ಪಾಪಿಗಳಿಗಾಗೋದಿಲ್ವೇನೋ? ಆಗುತ್ತೆ. ಕಾಯ್ಬೇಕು. ಪಾಪದ ಕೊಡ ತುಂಬಬೇಕು, ತುಂಬಿ ತುಳುಕಬೇಕು. ಆ ತುಂಬಿ ತುಳುಕೋವಾಗ ಒಬ್ಬ ಬರ್ತಾನೆ ವಿನಾಶಕ್ಕೆ. ಅವನು ಯಾವುದೋ ಒಂದು ರೂಪದಲ್ಲಿ ಬರ್ತಾನೆ. ಆಗ ನಿಮ್ಮಂಥವ್ರು ಮಣ್ಣಾಗ್ಬಿಡ್ತೀರಿ. ಆ ಮಣ್ಣಲ್ಲಿ ಆ ದೇಹ ತಿನ್ನೋದು ಹುಳು ಇರುತ್ತಲ್ಲ, ಅದು ಕೂಡ ನಿಮ್ಮಂಥವ್ರ ದೇಹನ ಮುಟ್ಟೋದಿಲ್ಲ. ಅದು ಯಾಕಂದ್ರೆ ಅದಕ್ಕೂ ಪಾಪ ಬರುತ್ತೆ. ಶಾರ್ ಗೊತ್ತಾ? ಈ ಅರಸನ ಕೋಟೆ ನಂದು. ಇಲ್ಲಿ ಪ್ರತಿಯೊಬ್ರು ನಂದು. ವಿರಾಟ ರೂಪ ನೋಡ್ಬೇಕಾಗತ್ತೆ. ಯಾವ ರೂಪದಲ್ಲಿ ಯಾವ ಗಳಿಗೆಯಲ್ಲಿ ಬಂದು ನಿಲ್ತೇನೋ ಗೊತ್ತಿಲ್ಲ. ಪಾರ್ವತಿ, ಪಾಪಿಗಳ ಹತ್ರ ಮಾತಾಡಿ ಬಾಯಿ ಕೈಯೆಲ್ಲ ಮೈಲಿಗೆ ಆಗಿದೆ. ಸ್ವಲ್ಪ ಒಳ್ಳೆ ನೀರಿದ್ರೆ ಕೊಡ್ತೀಯನಮ್ಮ? ಅಲ್ಲ, ಒಗ್ಗಟ್ಟು ಅಂತ ನಿಮ್ಮ ಮನೇಲಿ ಹೋಗ್ ಬರೋರೆಲ್ಲ ಭಾಷಣ ಮಾಡ್ತಿದಿರಲ್ಲ, ನಿಜವಾಗ್ಲೂ ನಿಮ್ಮ ಮನೇಲಿ ಒಗ್ಗಟ್ಟಿದ್ಯಾ? ಅಲ್ಲ ಆದಿತ್ಯ, ನಿಮ್ಮಮ್ಮ ನಿನ್ ಹೆಂಡತಿನ ಕರ್ಕೊಂಡು ನಮ್ಮ ಮನೆಗೆ ಬಂದಿದ್ಲು. ಆದ್ರೆ ಒಂದು ಸಲ ಕೂಡ ಅವಳು ಹೆಸರಿಡಿದು ಕರೀಲೇ ಇಲ್ಲ. ಅಟ್ಲೀಸ್ಟ್ ಸೌಜನ್ಯಕ್ಕಾದ್ರೂ ಕರೆಯೋದು ಬೇಡವಾ? ಎಲ್ಲದಕ್ಕೂ ಜನನಿ ಅಂತ ಹೇಳ್ತಾ ಇದ್ಲು. ಹೇಳಕ್ಕಿಲ್ಲ, ಕರೆಕ್ಟ್ ತಾನೆ? ಈಗ್ಲೂ ನೋಡಿದ್ನಲ್ಲ ನಿಮ್ ಮನೆ ಒಗ್ಗಟ್ನ. ಪೂಜೆ ಕೂತ್ಕೊಳ್ಳಿ ಮಗ ಸೊಸೆ ಅಂತ ಅಂದ್ರೆ ನಿಮ್ಮಮ್ಮನ ಬಾಯಲ್ಲಿ ನಿನ್ ಹೆಸರು, ನಿನ್ ಹೆಂಡತಿ ಹೆಸರು ಬರ್ಲೇ ಇಲ್ವಲ್ಲ. ಅದನ್ನ ಹೇಳಿದ್ದು ನಿಮ್ ಚಿಕ್ಕಪ್ಪನೇ ಹೊರತು ನಿಮ್ಮಮ್ಮ ಅಲ್ಲ. ನಿನ್ ತಮ್ಮ ಇಲ್ವಲ್ಲ, ಮನೇಲಿ ಪೂಜೆ ನಿಲ್ಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮಮ್ಮ ನೀವು ಕೂತ್ಕೊಳ್ಳೋದಕ್ಕೆ ಒಪ್ಕೊಂಡು ತಲೆ ಆಡ್ಸಿದ್ದು. ಅಲ್ಲಿಗೆ ನೀನು ಮದುವೆ ಆಗಿರೋ ಇವಳನ್ನ ನಿಮ್ಮಮ್ಮ ಸೊಸೆಯಾಗಿ ಒಪ್ಕೊಳ್ಳಿಲ್ಲ ಅನ್ನೋ ಕಹಿ ಸತ್ಯ ನನಗೆ ಗೊತ್ತಾಗದೆ ಇರುತ್ತಾ ಆದಿತ್ಯ? ಅಲ್ಲಿಗೆ ಅರಸನ ಕೋಟೆಯ ಒಗ್ಗಟ್ಟು ಬೂಟಾಟಿಕೆ ಅಂತ ಆಯ್ತು ತಾನೆ? ಅಷ್ಟೇ ಅಲ್ಲ, ನಿನ್ ಹೆಂಡ್ತಿರು ಈ ಮನೆ ಕೆಲಸದವ್ರ ತರ ಅಖಿಲಮ್ಮ ಅಂತಾನೆ ಕರೆಯೋದು. ಅಲ್ಲಿಗೆ ನಿನ್ ಹೆಂಡ್ತಿನ ಇನ್ನು ನಿಮ್ಮಮ್ಮ ಕೆಲಸದವಳ ಸಾಲಲ್ಲೇ ಇಟ್ಟಿದ್ದಾಳೆ. ಇಷ್ಟೆಲ್ಲ ನ್ಯೂನ್ಯತೆ ಇಟ್ಕೊಂಡು ನಿಮ್ ಮನೆಯವರೆಲ್ಲ ಒಗ್ಗಟ್ಟು ಅಂತ ಜಪ ಮಾಡ್ತಿರಲ್ಲ, ಇದೆಲ್ಲ ತಪ್ಪು ತಾನೆ? ಇದರಿಂದ ಸಮಾಜಕ್ಕೆ ಯಾವ ತರ ಮೆಸೇಜ್ ಕೊಟ್ಟ ಹಾಗಾಗುತ್ತೆ ಮಿಸ್ಟರ್ ಆದಿತ್ಯ ಅಂಡ್ ಅಖಿಲಾಂಡೇಶ್ವರಿ? ಪಾರು, ಇವತ್ತು ಅರುಂಧತಿಗೆ ಬರೀ ನಮ್ಮ ಮನೆ ಒಗ್ಗಟ್ಟು ಮಾತ್ರ ಅಲ್ಲ, ನಮ್ಮ ಮನೆಯವ್ರ ಸಂಬಂಧಗಳ ಅರ್ಥನ ತಿಳಿಸುವಂಥ ಟೈಮ್ ಬಂದಿದೆ. ನೀನಿವತ್ತು ಅಮ್ಮನ ಪೂಜೆ ಕರಿಬೇಕು. ಅಯ್ಯೋ, ಅದಕ್ಕೇನಂತೆ? ದಿನ ನಾನೇ ತಾನೇ ಕರೆಯೋದು. ಏನಂತ? ಅಮ್ಮ ಪೂಜೆಗೆ ಬನ್ನಿ ಅಂತ. ಇವಾಗ ನೀನು ಆ ರೀತಿ ಕರೆಯೋ ಆಗಿಲ್ಲ. ಮತ್ತೆ ಇವತ್ತು ನೀನು ಅಮ್ಮನ ಅಖಿಲಮ್ಮ ಅಂತ ಕರೆಯೋ ಹಾಗಿಲ್ಲ.
ಅತ್ತೆ ಅಂತ ಕರಿಬೇಕು. ಏನು ಹೇಳ್ತಾ ಇದ್ದೀರಾ ಯಜಮಾನ್ರೆ? ನಾನು ಅಮ್ಮನ್ನ ಅತ್ತೆ ಅಂತ ಕರಿಬೇಕಾ? ಹೌದು, ಅತ್ತೆ ಅಂತಾನೆ ಕರಿಬೇಕು. ಅದ್ಗೆ ಇನ್ನು ಏನು ಯೋಚನೆ ಮಾಡ್ತಾ ಇದ್ದೀರಾ? ಆ ಹೆಂಗ್ಸ್ ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡ್ರಿ ಅಲ್ವಾ? ಈ ಮನೆ ಒಗ್ಗಟ್ಟು ಬಗ್ಗೆ ಆಡ್ಕೋತಿದ್ದಾಳೆ. ನಮ್ಮನೆಗೆ ಬಂದು ನಮ್ಮ ಮಗ ನಮ್ಮ ಸೊಸೆ ಬಗ್ಗೆ ಮಾತಾಡೋಂಥ ಧೈರ್ಯ ಎಲ್ಲಿಂದ ಬಂತು ಅವಳಿಗೆ? ನಿಮ್ಮಿಂದ ಅದಕ್ಕೆ ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಅದಕ್ಕೆ. ಆದರೆ ಇದನ್ನು ನಾನು ಕೇಳಲೇಬೇಕಾಗಿದೆ. ಪಾರ್ವತಿನ ಜನನಿ ಥರ ಮುಕ್ತವಾಗಿ ಸೊಸೆ ಅಂತ ಒಪ್ಕೊಳ್ಳೋ ಮನಸ್ಸಿಲ್ಲ ಅಂದ್ರೆ ಪಾರ್ವತಿನ ಅರುಂಧತಿ ಮನೆಗೆ ಯಾಕೆ ಕರ್ಕೊಂಡು ಹೋಗಿದ್ರಿ? ಹೊರ ಜಗತ್ತಿನ ತೋರ್ಪಡಿಕೆಗ? ಇಲ್ಲ, ನಮ್ಮ ಅತ್ತಿಗೆ ಹಾಗೆ ಮಾಡೋರಲ್ಲ ಅಲ್ವಾ? ಪ್ಲೀಸ್ ಅದಕ್ಕೆ ದೊಡ್ಡ ಮನಸ್ಸು ಮಾಡಿ ಪಾರ್ವತಿನ ಈ ಮನೆ ಸೊಸೆ ಅಂತ ಒಪ್ಕೊಳ್ಳಿ ಅತ್ತಿಗೆ. ಪಾಪದ ಹುಡುಗಿನ ಸೊಸೆ ಅಂತ ಒಪ್ಕೊಳ್ಳೋ ಸಂದರ್ಭ ಇದಕ್ಕಿಂತ ಬೇರೆ ಯಾವುದು ಸಿಗಲ್ಲ ಅತ್ಗೆ. ಪಾರ್ವತಿ ರಘು ಅಣ್ಣನ್ನ ನನ್ನನ್ನ ಮಾವ ಅಂತ ಪ್ರೀತಿಯಿಂದ ಬಾಯಿ ತುಂಬಾ ಕರೆದಾಗ ಎಷ್ಟು ಆನಂದ ಆಯ್ತು ಗೊತ್ತಾ? ನಿಮ್ಮನ್ನ ಪಾರ್ವತಿ ಅತ್ತೆ ಅಂತ ಕರೆದಾಗ ಆ ಆನಂದನ ನೀವು ಅನುಭವಿಸ್ಲಿ, ಖುಷಿ ಪಡ್ಲಿ ಅನ್ನೋದು ನನ್ನ ಆಸೆ ಅತ್ಗೆ. ಅಲ್ಲ ಯಜಮಾನ್ರೆ, ನಾನು ಅಮ್ಮನ್ನ ಅತ್ತೆ ಅಂತ ಯಾಕೆ ಕರಿಬೇಕು? ಅಖಿಲಮ್ಮ ಅಂತ ಕರೆಯೋದು ಚೆನ್ನಾಗಿದೆ ಅಲ್ವಾ? ಪಾರು, ನೀನು ನಾನು ಹೇಗೆ ಅರ್ಥ ಮಾಡಿಸ್ಲಿ? ನಾನು ಯಾಕೆ ಅತ್ತೆ ಅಂತ ಕರಿ ಅಂತ ಹೇಳ್ತಾ ಇದ್ದೀನಿ ಗೊತ್ತಾ? ಈಗ್ಲೂ ನೋಡಿದ್ನಲ್ಲ ನಿಮ್ ಮನೆ ಒಗ್ಗಟ್ನ. ಪೂಜೆ ಕೂತ್ಕೊಳ್ಳಿ ಮಗ ಸೊಸೆ ಅಂತ ನಿಮ್ಮ ಅಮ್ಮನ ಬಾಯಲ್ಲಿ ನಿನ್ ಹೆಂಡತಿ ಹೆಸರು ಬರ್ಲೇ ಇಲ್ವಲ್ಲ? ಪಾರ್ವತಿ, ಅಖಿಲಮ್ಮನ ನೀನು ಅಮ್ಮ ಅಂತ ಕರೆಯೋದ್ರಲ್ಲಿ ಏನು ವಿಶೇಷತೆ ಇದೆ? ಮನೆ ಕೆಲಸದವರು ಅಮ್ಮ ಅಂತಾರೆ, ಪಕ್ಕದ ಮನೆಯವರು ಅಮ್ಮ ಅಂತಾರೆ, ಭಿಕ್ಷೆ ಬೇಡಕ್ಕೆ ಬರೋರು ಅಮ್ಮ ಅಂತಾರೆ. ಆದರೆ ಸೊಸೆಯಾದವಳು ಅತ್ತೆ ಅಂತ ಕರೆಯೋದ್ರಲ್ಲಿ ಅವರು ಸಿಗುವಂಥ ಆನಂದ ಇದೆಯಲ್ಲ, ಯಾವುದರಲ್ಲೂ ಸಿಗೋದಿಲ್ಲ. ಬಾಯಿ ತುಂಬ ಅವರನ್ನ ಅತ್ತೆ ಅಂತ ಕೂಗು. ನೀವು ಪಾರ್ವತಿನ ಸೊಸೆ ಅಂತ ಒಪ್ಕೊಂಡು ಆರತಿ ಮಾಡೋದಕ್ಕೆ ಕರೀರಿ ಅತ್ಗೆ. ನೀವು 4 ಜನ ಆರತಿ ಮಾಡೋದ್ರಲ್ಲಿ ಏನು ವಿಶೇಷತೆ ಇಲ್ಲ. ಈ ಮನೆ ಸೊಸೆಯಾಗಿ ನೀನು ನಿನ್ನ ಅತ್ತೆ ಜೊತೆ ನಿಂತ್ಕೊಂಡು ಆರತಿ ಬೆಳಗ್ತೀಯಲ್ಲ, ಆಗಲೇ ಇವತ್ತಿನ ಪೂಜೆಗೆ ಪರಿಪೂರ್ಣತೆ ಸಿಗೋದು. ಆದಿತ್ಯ, ಪ್ರೀತು, ಜನನಿ, ಪಾರ್ವತಿ ಮಧ್ಯೆ ಒಗ್ಗಟ್ಟಿದೆ ಅನ್ನೋದು ಆ ಹೆಂಗ್ಸ್ಗೂ ಗೊತ್ತಿದೆ. ಅದನ್ನ ಇನ್ನೊಂದ್ಸಲ ನೋಡ್ಲಿ. ಈಗ ಬಂದಿದ್ದಾಳಲ್ಲ ಆ ದುರಾತ್ಮದ ಹೆಂಗಸು, ಅವಳಿಗೆ ಈ ಅತ್ತೆ ಸೊಸೆ ನಡುವಿನ ಸಂಬಂಧ ಎಷ್ಟು ಬಲಾಢ್ಯವಾಗಿದೆ ಅನ್ನೋದನ್ನ ನೀನಿವತ್ತು ತೋರಿಸ್ಕೊಡ್ಬೇಕು. ಅಖಿಲಾಂಡೇಶ್ವರಿ, ಅರಸನ ಕೋಟೆ ಅಖಿಲಾಂಡೇಶ್ವರಿ, ಆವತ್ತು ನನ್ ಮನೆಗೆ ಬಂದು ಹೆಣ್ಣು ಹುಲಿ ತರ ಗರ್ಜಿಸ್ಬಿಟ್ಟೋದ್ಯಲ್ಲ, ಇವತ್ತು ನೋಡು ನಿನ್ನ ಮಗನ ಪರಿಸ್ಥಿತಿ ಏನಾಗಿದೆ ಅಂತ. ಈ ಹೆಣ್ಣು ಹುಲಿ ಮಗ ಇವತ್ತು ನನ್ನ ಪಂಜರದ ಗಿಳಿ ಆಗ್ಬಿಟ್ಟು ಪಂಜರದಲ್ಲಿ ವಿಲ 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 ಅಂತ ಒದ್ದಾಡ್ತಿದ್ದಾನೆ. ಇವತ್ತು ನನ್ನ ತಂಗಿ ತುಂಬಾ ಖುಷಿಯಾಗಿದ್ದಾಳೆ. ಅವಳು ಖುಷಿಯಾಗಿದ್ದಾಳೆ ಅಂದ್ರೆ ನಾನು ಸೆಲೆಬ್ರೇಟ್ ಮಾಡ್ಲೇಬೇಕಲ್ವಾ?
1 ಸೆಕೆಂಡ್ ಸಾಂಗ್ ಪ್ಲೇ ಮಾಡ್ಬಿಡ್ತೀನಿ. ಓಕೆ? ನೀವು ಪಾರ್ವತಿನ ಸೊಸೆ ಅಂತ ಒಪ್ಕೊಂಡು ಆರತಿ ಮಾಡೋದಕ್ಕೆ ಕರೀರಿ ಅತ್ತಿಗೆ. ಅತ್ತೆಮ್ಮ 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 ಅತ್ತೆಮ್ಮ. ಎಲ್ಲರೂ ಸೇರಿ ಒಟ್ಟಿಗೆ ಆರತಿ ಮಾಡೋಣವಾ? ಅಲ್ಲಮ್ಮ ಪಾರ್ವತಿ, ಸಾಮಾನ್ಯವಾಗಿ ಎಲ್ಲ ಸೊಸೆಯಂದ್ರು ಅತ್ತೆ ಅಂತ ಕರೀತಾರೆ. ನೀನೇನಮ್ಮ ಅತ್ತೆಮ್ಮ ಅಂತ ಕರೀತಾ ಇದ್ಯಾ? ಯಾವ ಹೆಣ್ಣಿಗೆ ಆಗ್ಲಿ ತನ್ನ ಗಂಡನಮ್ಮ ಸಂಬಂಧದಲ್ಲಿ ಅತ್ತೆ ಆಗ್ತಾರೆ. ಆದ್ರೆ ಅತ್ತೆ ಅಂತ ಕರೆದ್ರೆ ಬರೀ ಗಂಡನ್ ತಾಯಿ ಅನ್ನೋ ಭಾವ ಕೊಡುತ್ತೆ ಅಷ್ಟೆ. ಅದೇ ಅತ್ತೆಮ್ಮ ಅನ್ನೋದು ಮಗನ್ ಕೈ ಹಿಡಿದು ಬರೋ ಆ ಹೆಣ್ಮಗಳಿಗೂ ತಾಯಿ ಕೊರ್ಗೂ ಬರ್ದೇ ಇರೋ ತರ ಕಾಯುತ್ತೆ. ಯಾಕೆ ಅಂದ್ರೆ ಪ್ರತಿ ಹೆಣ್ಣು ತವ್ರ ಮನೆಯಿಂದ ಬರೋವಾಗ ಗಂಡ ಒಬ್ಬನ್ನೇ ನಂಬ್ಕೊಂಡು ಬರಬಾರ್ದು. ಅಮ್ಮನ ಥರ ಅಕ್ಕರೇನ ದಾರೆ ಎರಿಯೋ ಅತ್ತೇನೂ ಇದ್ದಾರೆ ಅನ್ನೋ ನಂಬಿಕೆ ಮೇಲೆ ಬರಬೇಕು. ನನಗೆ ಅಮ್ಮ ಇಲ್ಲ, ಅಖಿಲಮ್ಮನೇ ನನಗೆಲ್ಲ. ಅದಕ್ಕೆ ಅವ್ರನ್ನ ಪ್ರೀತಿಯಿಂದ ಅತ್ತೆ ಅಮ್ಮ ಅಂತ ಕರೆದೆ. ಅತ್ತೆನ ಬರೀ ಅತ್ತೆ ಥರ ನೋಡಬಾರ್ದು. ಅವಾಗ ಅವ್ರು ಆಡೋ ಸಣ್ಣ ಪುಟ್ಟ ಮಾತುಗಳು ಮನಸ್ಸಿಗೆ ಬೇಸರ ತರಿಸುತ್ತೆ. ಅದೇ ಅತ್ತೆ ಅಮ್ಮ ಅಂದಾಗ ಅಮ್ಮನ್ನ ಬಿಟ್ಕೊಡ್ಬಾರ್ದು, ಅವ್ರನ್ನ ಬಿಟ್ಟು ಹೋಗ್ಬಾರ್ದು ಅನ್ನೋ ಗಟ್ಟಿತನದ ಸಂಬಂಧ ತೋರ್ಸುತ್ತೆ. ಈ ಮಾತನ್ನ ಹೊರಗ್ನೋರ್ನ ಮೆಚ್ಚೋದಿಕ್ಕೆ ಅಂತ ಹೇಳ್ತಾ ಇಲ್ಲ, ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಅತ್ತೆಮ್ಮ, ಅರಸನಕೋಟೆ ಮುಂದಿನ ಪೀಳಿಗೆಗೆ ನಿಮ್ಮ ಆಶೀರ್ವಾದ ಬೇಕು. ನಾವೆಲ್ಲರೂ ಒಟ್ಟಿಗೆ ಸೇರಿ ಆರತಿ ಮಾಡೋಣವಾ? ಪಾರ್ವತಿ, ನೀನೆಂಥ ಸಂಸ್ಕಾರವಂತ ಹೆಣ್ಣುಮಗು ಅಂತ ನಿನ್ನ ಮಾತಿನಿಂದ ನಿರೂಪಿಸ್ಬಿಟ್ಟೆ ಕಣಮ್ಮ. ಸಂಸ್ಕಾರ ಇಲ್ಲದೆ ಎಷ್ಟೋ ಹೆಣ್ಮಕ್ಳಿದ್ದಾರೆ, ಅವರು ನಿನ್ನನ್ನು ನೋಡಿ ಕಲಿಬೇಕಮ್ಮ, ಅಲ್ವಾ ಅಖಿಲಮ್ಮ? ಪಾರ್ವತಿ ಹೇಳಿದ ಹಾಗೆ ಒಟ್ಟಿಗೆ ಮಂಗಳಾರತಿ ನಡೀಲಿ ಅಲ್ವಾ? ಎಲ್ಲರೂ ಒಟ್ಟಿಗೆ ಆರತಿ ಮಾಡೋಣ. ಇದು ಅರಸನ ಕೋಟೆಯ ಒಗ್ಗಟ್ಟು ಅಂದ್ರೆ ಎಲ್ಲರೂ ಸೇರಿ ಆರತಿ ಮಾಡೋದನ್ನ ಕಣ್ಣಾರೆ ನೋಡಿ ಆನಂದ ಪಡು. ಇಷ್ಟೊತ್ತು ನಾವೆಲ್ಲ ಒಟ್ಟಿಗೆ ಮಂಗಳಾರತಿ ಮಾಡೋದನ್ನ ನೋಡ್ಬೇಕು ಅಂತಾನೆ ಕಾಯ್ಕೊಂಡಿದ್ದವಳು, ಈಗ ಸಮಯ ಬರ್ತಿದ್ದ ಹಾಗೆ ಯಾಕೆ ನುಣುಚ್ಕೊಳಕ್ ನೋಡ್ತಿದೀಯ? ಇಲ್ಲೇ ಇದ್ದು ಮಂಗಳಾರತಿ ಮಾಡೋದನ್ನ ನೋಡಿ
ಆರತಿ ತಗೊಂಡು ಹೋಗ್. ಅಂದ್ಕೊಂಡೆ ಅಖಿಲಮ್ಮ, ಇದೊಂಥರ ಆಯುಧ ಪೂಜೆಯಲ್ಲಿ ದೃಷ್ಟಿ ಬೊಟ್ಟಿದ್ದ ಹಾಗೆ ಒಳ್ಳೇದಾಯ್ತು ಬಂದಿದ್ದು. ಯಾರೇನೇ ಪ್ರಯತ್ನ ಪಟ್ಟರು ಅರಸನ ಕೋಟೆಯ ಒಗ್ಗಟ್ಟನ್ನು ಹೊಡೆಯೋಕ್ಕೆ ಸಾಧ್ಯನೇ ಇಲ್ಲ. ಹೊಡು, ಈ ಥರ ಸದಾ ಬೆಳಗ್ತಾ ಇರುತ್ತೆ ಅದು. ಬನ್ನಿ ಎಲ್ಲ ಬನ್ನಿ. ಏನೇ ಮನಸ್ತಾಪಗಳಾಗಲಿ, ಏನೇ ಮಾತುಗಳು ಬರಲಿ, ಕೂತ್ಕೊಂಡು ಒಂದು ಕ್ಷಣ ಮಾತಾಡಿ ಬಗೆಹರಿಸ್ಕೊಂಡು ಒಟ್ಟಿಗೆ ಸೇರಿ ಊಟ ಮಾಡಿ ನಲಿಯೋದೇ ಅರಸನ ಕೋಟೆಯ ಸ್ಪೆಷಾಲಿಟಿ. ಅರ್ಥ ಆಯ್ತಾ? ಹೀಗೆ ಇರಬೇಕು ಈ ಕುಟುಂಬ, ನಗನಗ್ತಾ ಇರಬೇಕು. ಆಗಾಗ ನಾನಿಲ್ಲಿ ಬಂದು ಹೋಗ್ತಾ ಇರಬೇಕು. ಈ ಸಂತೋಷದಲ್ಲಿ ನಾನು ಭಾಗಿಯಾಗಬೇಕು. ಅದೇ ನನ್ನ ಪುಣ್ಯ. ಅರು 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 ಏನ್ ಮಾಡ್ತಿದ್ಯಾ? ಆವತ್ತು ಆ ಅಖಿಲ ನಮ್ಮನೆಗೆ ಬಂದು ಕೂಗಾಡ್ ಹೋದ್ಲು. ಇವತ್ತು ಆದಿ ನನ್ನನ್ನ ರಸ್ತೆಯಲ್ಲಿ ತಡೆದು ಅವ್ರ ಮನೆಗೆ ಕರ್ಕೊಂಡು ಹೋದ. ಅಲ್ಲಿಗೆ ಹೋದ್ರೆ ಬರೀ ಹೊಟ್ಟೆ ಉರ್ಕೊಳ್ಳೋದೇ ಆಯ್ತು. ನಾನೇನೇ ಟ್ರೈ ಮಾಡಿದ್ರು ಅವಳ ಜಗತ್ತಲ್ಲಿ ಅವಳು ಖುಷಿಯಾಗೇ ಇದ್ದಾಳೆ. ಕಣ್ಣೀರ್ ಹಾಕ್ತಿರೋದು ನಾನು, ನನಗ್ ಕಣ್ಣೀರ್ ಬರೆಸ್ತಿರೋದು ಆ ಅಖಿಲ. ಹಾಗಲ್ಕಾಯಿಗೆ ಬೇವಿನಕಾಯಿ ತರ ಆ ಪಾರ್ವತಿನೂ ಅವಳ ಜೊತೆ ಸೇರ್ಕೊಂಡಿದ್ದಾರೆ. ಇವರಿಬ್ಬರನ್ನು ಸುಮ್ಮನೆ ಬಿಡಬಾರ್ದು. ಆದತ್ತಿನ ಜೈಲ್ಗೆ ಹಾಕ್ಸ್ಲಾ? ಏನ್ ರೀಸನ್ ಕೊಡ್ತೀಯ? ನಿನ್ನ ಕಾರ್ಗೆ ಅಡ್ಡ ಬಂದು ನಿನ್ನ ಕಾರಿಂದ ಎಳ್ಕೊಂಡು ಅವನ ಮನೆಗೆ ಹೋದ ಅಂತ ಕಂಪ್ಲೇಂಟ್ ಕೊಡ್ತೀನಿ. ಅದನ್ನ ಹೇಗ್ ಪ್ರೂವ್ ಮಾಡ್ತೀಯಾ? ನಾನೀಗ ನನ್ನ ಮನೇಲಿದ್ದೀನಿ. ನನ್ನನ್ನು ಅವನು ಅಡ್ಡ ಹಾಕಿದ್ದು ಯಾರು ನೋಡಿಲ್ಲ, ಅದಕ್ಕೆ ಸಾಕ್ಷಿ ಇಲ್ಲ. ನಾನೇ ಹೋಗಿ ಕಂಪ್ಲೇಂಟ್ ಕೊಟ್ರೆ ನನ್ನ ವಿರುದ್ಧನೇ 1000 ಸಾಕ್ಷಿ ಹೇಳಿ ಮತ್ತೆ ಜೈಲಿಗೆ ಹಾಕ್ಸ್ತಾರಷ್ಟೇ. ಅರು ಅರು
ಯಾವುದೇ ಕಾರಣಕ್ಕೂ ನೀನು ಮತ್ತೆ ಜೈಲಿಗೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಅಂತ ಪ್ರಸಂಗ ಬಂದರೆ ನಾನೇ ಬೇಕಾದ್ರೆ ಜೈಲಿಗೆ ಹೋಗ್ತೀನಿ. ಅಖಿಲ, ಮುಂದೆ ನಾನು ಗೆದ್ಬಿಟ್ಟೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಕೊನೆ ಮೂಮೆಂಟ್ ಅಲ್ಲಿ ಆ ಪ್ರೀತು ಅಲ್ಲಿಗೆ ಬಂದ್ಬಿಟ್ಟ ಅಲ್ಲ, ಅದನ್ನ ನೀನ್ ಗಮನಿಸ್ಲಿಲ್ವಾ? ಸಾರಿ ಅಲ್ಲ, ಮೋನಿಕನ್ ಜೊತೆ ಪ್ರೀತು ದೇವಸ್ಥಾನದಲ್ಲೇ ಇರ್ತಾನೆ ಅಂತ ನಾನು ರಿಲ್ಯಾಕ್ಸ್ ಆಗ್ಬಿಟ್ಟೆ. ಡೋಂಟ್ ವರಿ, ಅಖಿಲಾಂಡೇಶ್ವರಿ ಮುಖದಲ್ಲಿರೋ ನಗು ಟೆಂಪರರಿ ಅಷ್ಟೇ. ಇವಳು ಶಾಶ್ವತವಾಗಿ ಕಣ್ಣೀರಲ್ಲಿ ಕೈ ತೊಳ್ಕೋಬೇಕು, ಹಾಗೆ ನಾನು ಮಾಡ್ತೀನಿ. ಅಖಿಲಾಂಡೇಶ್ವರಿಗೆ ಅವಳು ಮಗನೇ ಮನೆ ಮತ್ತೆ ಮನಸ್ಸು ಕೆಡಿಸ್ಬೇಕು. ಆ ರೀತಿ ನಾನು ಮಾಡಿಲ್ಲ, ನನ್ನ ಹೆಸರು ರಾಣಾನೇ ಅಲ್ಲ. ಇವತ್ತು ಅಚಾನಕ್ಕಾಗಿ ದೇವಸ್ಥಾನಕ್ಕೆ ಹೋಗಿದ್ದು, ನಿನ್ನ ಮಗನ ಅಲ್ಲಿ ನೋಡಿದ್ದು, ಅವನನ್ನು ಕರ್ಕೊಂಡು ಬರೋ ನೆಪದಲ್ಲಿ ಮತ್ತೆ ವಾಪಸ್ ಈ ಮನೆಗೆ ಬಂದಿದ್ದು ಸಾರ್ಥಕ ಆಯಿತು ಅಂತ ನನಗನ್ನಿಸ್ತು ಅಖಿಲಮ್ಮ. ಪಾರ್ವತಿ ನಿನ್ನ ಬಾಯಿ ತುಂಬ ಅತ್ತೆಮ್ಮ ಅಂತ ಕರೆದ್ಲಲ್ಲ, ನನ್ನ ಮನಸ್ಸಿಗೆ ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು. ನಿನ್ನ ಮೌನಕ್ಕೆ ಸಾವಿರಾರು ಅರ್ಥಗಳು ನನಗೆ ಕಾಣಿಸ್ತಾ ಇದೆ. ಅದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಕ್ಕೆ ಹೋಗೋದಿಲ್ಲ ಅಖಿಲಮ್ಮ. ಆದರೆ ನಿನ್ನ ಅಣ್ಣನಾಗಿ, ಈ ಮನೆಗೆ ಹೆಣ್ಣು ಕೊಟ್ಟ ನಿನ್ನ ಸಂಬಂಧಿಯಾಗಿ ಇಷ್ಟು ಮಾತ್ರ ಹೇಳೋಕೆ ಇಷ್ಟಪಡ್ತೀನಿ. ಕಾಲ ಹೀಗೆ ಇರೋದಿಲ್ಲ. ಖಂಡಿತ ಅದು ಬದಲಾವಣೆಗಳನ್ನು ಕೊಡ್ತಾ ಇರುತ್ತೆ. ಬದಲಾವಣೆಗಳ ಜೊತೆಯಲ್ಲಿ ನಾವು ಬದುಕಬೇಕಾಗತ್ತೆ. ಅಂಥ ಬದಲಾವಣೆಗಳು ಬಂದಾಗ ಒಂದಲ್ಲ ಒಂದು ದಿನ ನೀನು ನಿನ್ನ ಬಾಯಿ ತುಂಬ ಪಾರ್ವತಿ ನನ್ನ ಸೊಸೆ ಅಂತ ಹೇಳೋ ಕಾಲ ಬರುತ್ತೆ. ಆ ದಿವಸ ಅತಿ ಹೆಚ್ಚು ಸಂತೋಷ ಪಡೋದರಲ್ಲಿ ಮೊದಲಿಗ ಈ ವೀರಯ್ಯ ದೇವ. ಯಾಕೆಂದ್ರೆ ಪಾರ್ವತಿ ಅಂತ ಹೆಣ್ಣು ಹುಡುಕಿದ್ರೂ ಸಿಗೋದಿಲ್ಲ. ನಿನ್ನ ಪ್ರಕಾರ, ಅಂದ್ರೆ ನಿನ್ನ ಕಲ್ಪನೆಯ ಪ್ರಕಾರ ನಿನ್ನ ಸೊಸೆ ಹೇಗಿರ್ಬೇಕು ಅನ್ನೋದು ನಿನ್ಗೆ ಗೊತ್ತಿದೆ. ಅಂದ್ರೆ ಸಂಸ್ಥೆಯ ದೃಷ್ಟಿಯಲ್ಲಿ ಇಟ್ಕೊಂಡು ನೀನು ಹೇಳ್ತಾ ಇದೀಯ ಅಲ್ವಾ? ಸಂಸ್ಥೆ, ಸಂಸಾರ, ಇವೆರಡರ ನಡುವಿನ ವ್ಯತ್ಯಾಸ ನಿನಗೆ ನಾನು ಹೇಳ್ಕೊಡ್ಬೇಕಾಗಿಲ್ಲ. ಎರಡನ್ನೂ ಸಮನಾಗಿ ನಿಭಾಯಿಸಿರುವಂಥವಳು ನೀನು. ನಿನ್ನೆ ತಗೋ, ಆರಂಭದಲ್ಲಿ ಈ ಮನೆ ಸೊಸೆಯಾಗಿ ಬಂದಾಗ ಎಷ್ಟು ಸಮಸ್ಯೆಗಳಿತ್ತು, ಎಷ್ಟು ತೊಡಕುಗಳಿತ್ತು, ಹೇಗೆ ನಿವಾರಣೆ ಆಯಿತು, ಅದು ನಿನ್ನ ಜಾಣತನದಿಂದ. ಹಾಗೇನೆ ಇದನ್ನು ಅಖಿಲಮ್ಮ, ಒಂದು ಸಂಸ್ಥೆಯಲ್ಲಿ 100 ಜನ ಕೆಲಸ ಮಾಡ್ತಿರ್ತಾರೆ. ಅವ್ರ ಅಪರಾಧಗಳು ಮಾಡುವಾಗ ನಾವು ಅವ್ರಿಗೊಂದು 2 ಸಲ ಎಚ್ಚರಿಕೆ ಕೊಡ್ಬೋದು, 3ನೇ ಸಲ ಅವ್ರನ್ನ ಸಂಸ್ಥೆಯಿಂದ ಕಳಿಸ್ಬಿಡ್ತೀವಿ. ಸಂಸಾರ ಆ ರೀತಿ ಆಗೋದಿಲ್ಲ. ಇಲ್ಲಿ ತಪ್ಪುಗಳು ನಡೆದಾಗ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕೋಕೆ ಆಗೋದೇ ಇಲ್ಲ. ಅವ್ರನ್ನ ಪರಿವರ್ತನೆ ಮಾಡುವಂಥ ಗುಣ ನಮ್ಮಲ್ಲಿರಬೇಕು. ಈಗ ನಾನು ನನ್ನ ಮಗಳನ್ನ ಈ ಮನೆ ಸೊಸೆಯಾಗಿ ಕಳಿಸಿದ್ದೀನಿ. ಅವಳಿಗೇನೇ ಆದರೂ ಅವಳು ಇಲ್ಲೇ ಇರಬೇಕು. ನಾಳೆ ನೀನು ಬೈಲಿ, ಗಂಡ ಹೊಡಿಲಿ, ಕತ್ತಿಡ್ದು ಆಚೆ ನೂಕಿದ್ರು ಕೂಡ ಅವಳು ಇಲ್ಲೇ ಇರಬೇಕು. ಅದನ್ನು ಬಿಟ್ಟವಳು ನನಗೊಂದು ತವರು ಮನೆ ಇದೆ, ಅಲ್ಲಿ ನನ್ನ ತಂದೆ ವೀರಯ್ಯ ದೇವ ಇದ್ದಾನೆ ಅಂತ ನನ್ನ ಹತ್ತಿರ ಬಂದು ಸಹಾಯ ಕೇಳಬಾರ್ದು. ಅದು ಸರಿಯಲ್ಲ. ಬಂದರೂ ಕೂಡ ಅವಳ ಪರವಾಗಿ ನಾನು ನಿಲ್ಲಬಾರ್ದು. ಹಾಗೊಂದು ವೇಳೆ ಮಗಳ ಪರವಾಗಿ ನಿಂತು ನಿಮ್ಮ ಜೊತೆಯಲ್ಲಿ ನಾನೇನಾದರೂ ದನಿ ಎತ್ತಿದ್ರೆ ಆ ಸುಂದರವಾದ ಸಂಸಾರದಲ್ಲಿ ಬಿರುಕು ಉಂಟಾಗುತ್ತೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಹಿರಿಯರು ನಾವು. ಸ್ವಲ್ಪ ನಾನು ಅತಿಯಾಗಿ ಮಾತಾಡಿದೆ ಅಂತ ಅನಿಸುತ್ತೆ. ನಾವು ಹಳ್ಳಿ ಜನ ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ. ಮನಸ್ಸಲ್ಲಿ ಬಂದಿದ್ದು ಮಾತಲ್ಲಿ ಈಚೆ ಬಂದ್ಬಿಡುತ್ತೆ. ಆದರೆ ಶುದ್ಧವಾಗಿರುತ್ತೆ ಅಖಿಲಮ್ಮ. ನಾನು ಆಸೆ ಪಡೋದು ಇಷ್ಟೇನೆ, ಪಾರ್ವತಿ ಹೀಗೆ ಇರೋದಿಲ್ಲ. ನಾಳೆ ಅವಳಿಗೆ ಮಕ್ಕಳಾಗತ್ತೆ, ಮಕ್ಕಳು ಬೆಳೀತಾ ಇರ್ತಾರೆ. ಆ ಮಕ್ಕಳಿಗೆ ಪಾರ್ವತಿ ಅವರ ಅಜ್ಜಿ ಬಗ್ಗೆ ಹೇಳುವಾಗ ನಿನ್ನ ಇತಿಹಾಸದ ಪುಟಗಳು ಅವ್ರ ಮುಂದೆ ಬಂದು ಹೋಗ್ತಾ ಇರುತ್ತೆ. ಆ ಪುಟಗಳಲ್ಲಿ ಅಖಿಲನ ಹೆಸರಲ್ಲಿ ಕಳಂಕ ಇರಬಾರದು ಅನ್ನೋದು ನನ್ನ ಆಸೆ ಅಷ್ಟೇ. ಯಾಕೆಂದ್ರೆ ನಿನ್ನ ಹೆಸರಿಗೆ ಕಳಂಕ ಬರಲಿ, ಅರಸನ ಕೋಟೆಗೆ ಕೆಟ್ಟ ಹೆಸರು ಬರಲಿ, ಎರಡರಲ್ಲೂ ನಾನು ಭಾಗಿಯಾಗಿರ್ತೀನಿ ಅಲ್ವಾ?
ನನ್ನ ಮಾತು ನಿನ್ಗೆ ಅರ್ಥ ಆಗಿರುತ್ತೆ. ನಾನು ಬರ್ತೀನಮ್ಮ. ಆಗ್ಲಿ ವೀರಣ್ಣ. ಅರಸರಕೋಟೆ ಅಖಿಲಾಂಡೇಶ್ವರಿ ಮಗ, ಬಿಸಿನೆಸ್ ಐಕಾನ್ ಆದಿತ್ಯ ಸಹೋದರ. ರಿತು, ನೀನಿನ್ನೂ ನಿದ್ದೆ ಮಾಡಿಲ್ವಾ? ಇಲ್ಲ. ಯಾಕೆ? ಗೊತ್ತಿಲ್ಲ. ಕಳ್ಳ, ಏನು ಗೊತ್ತಿಲ್ದಿರೋ ಒಂಥರ ನಾಟಕ ಮಾಡ್ತಾ ಇದ್ಯಾ? ಇವತ್ತೇನ್ ಸ್ಪೆಷಲ್ ಅಂತ ನಿನಗೆ ಗೊತ್ತಿದೆ, ಅದಕ್ಕೆ ನನಗೇನು ಗಿಫ್ಟ್ ಕೊಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ಯಾ. ನನಗೆ ನೀನು ಕೊಡೋ ಗಿಫ್ಟ್ಗಿಂತ ನೀನು ನನಗೆ ಮಾಡೋ ವಿಶ್ವೇ ತುಂಬ ದೊಡ್ಡದು. ಹೋದ ವರ್ಷದ ಥರ ನಾನು ಮಲ್ಗಲ್ಲ, ನೀನು ವಿಶ್ ಮಾಡೋವರೆಗೂ ಕಾಯ್ತಾ ಇರ್ತೀನಿ. ಕಳ್ಳ, ಸುಮ್ಮನೆ ಮಲಗಿರೋ ಥರ ನಾಟಕ ಮಾಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಪ್ರೀತು, ನನಗೆ ಗೊತ್ತು ನೀನು ಸುಮ್ಮನೆ ಮಲಗಿರೋ ಥರ ನಾಟಕ ಮಾಡ್ತಿದ್ಯಾ ಅಂತ. ಎದ್ದೇಳು, ಬೇಗ ಎದ್ದು ವಿಶ್ ಮಾಡು. ಪ್ರೀತು, ಪ್ರೀತು, ಹೋದ ವರ್ಷ 12 ಗಂಟೆವರೆಗೂ ವೇಟ್ ಮಾಡಿ ನನಗೆ ವಿಶ್ ಮಾಡಿದ್ದ. ಆದ್ರೆ ಇವತ್ತು ಏನ್ ವಿಶೇಷ ಅನ್ನೋದನ್ನು ಮರೆತು ಮಲ್ಕೊಂಡಿದ್ದಾನಲ್ಲ. ಪ್ರೀತಿಗೆ ನನ್ನ ಮೇಲೆ ಮೊದಲಿನ ಪ್ರೀತಿ ಈಗ ಕಮ್ಮಿ ಆಗಿದ್ಯಾ? ಯಜಮಾನ್ರೆ, ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಖಿಲಮ್ಮನ ಅತ್ತೆಮ್ಮ ಅಂತ ಕರೆದೆ. ಪೂಜೆ ಮುಗ್ದಾಗ್ಲಿಂದ ದೇವ್ರ ನಾಮ ಥರ 111ನೇ ಸರಿ ಇದನ್ನೇ ಹೇಳ್ತಾ ಇದೆಯಲ್ಲ ಪಾರು. ಗಂಟೆ 12 ಆಯ್ತು, ಇನ್ನು ಅದು ಎಷ್ಟು ಸತಿ ಇದನ್ನೇ ಹೇಳ್ತಾ ಇರ್ತೀಯ? ಏನ್ ಯಜಮಾನ್ರೆ ಈ ರೀತಿ ನನಗೆ ಗೇಲಿ ಮಾಡ್ತಾ ಇದ್ದೀರಾ? ಅಲ್ಲ, ನಾನು ನಿಮ್ಮ ಹೆಂಡತಿಯಾಗಿ ನನಗೆ ಆಗ್ತಿರೋ ಖುಷಿನ ನಿಮ್ಮ ಹತ್ರ ಹಂಚ್ಕೊಳ್ಳೋದು ತಪ್ಪಾ? ಖಂಡಿತ ತಪ್ಪಲ್ಲ, ಆದರೆ ಈ ರೀತಿ ನಿದ್ದೆಗೆಟ್ಟು ಸಂಭ್ರಮ ಪಡ್ತಿದ್ಯಲ್ಲ ಅದು ಬೇಡ ಅಂದೆ ಅಷ್ಟೇ. ಯಜಮಾನ್ರೆ, ನಾನು ನಾಳೆಯಿಂದ ಅಖಿಲಮ್ಮನ ಅತ್ತೆಮ್ಮ ಅಂತ ಕರಿಬೇಕಾ ಅಥವಾ ಅಖಿಲಮ್ಮ ಅಂತ ಕರಿಬೇಕಾ? ನಿನಗೇನಿಷ್ಟ? ಅತ್ತೆಮ್ಮ ಅಂತ ಕರೆಯೋದೇ ಇಷ್ಟ. ಹಾಗೆ ಕರಿ. ಹಾಗಲ್ಲ ಯಜಮಾನ್ರೆ, ಅಮ್ಮ ಏನಾದ್ರು ಅನ್ಕೊಂಡ್ರೆ? ಅನ್ಕೋಬಹುದು. ಏನಂತ ಗೊತ್ತಿಲ್ಲ.
ಅಂದ್ರೆ ಬೇಜಾರು ಮಾಡ್ಕೋತಾರೆ ಅಂತಿದ್ದೀರಾ? ಪಾರು, ಬೇಜಾರು ಮಾಡ್ಕೊಳ್ಳೋ ಹಾಗಿದ್ದಿದ್ರೆ ಎಲ್ಲರ ಮುಂದೆನೇ ಮಾಡ್ಕೊಡ್ತಿದ್ರು ಅಲ್ವಾ? ಮೋಸ್ಟ್ಲಿ ನೀನು ಹಾಗೆ ಕರೆದಿದ್ದು ಅವರಿಗೆ ಇಷ್ಟ ಆಗಿದೆ ಅಂತ ಅನ್ಸುತ್ತೆ, ಅದಕ್ಕೆ ಸುಮ್ಮನಿದ್ದಾರೆ ಅಲ್ವಾ? ಸರಿ, ಹಾಗಾದ್ರೆ ನಾನು ನಾಳೆಯಿಂದ ಅವ್ರನ್ನ ಅತ್ತೆಮ್ಮ ಅಂತಾನೆ ಕರಿತೀನಿ. ಮತ್ತೆ ಬೈದ್ರೆ ಏನು ಮಾಡ್ತೀಯಾ? ಹೋಗಿ ಯಜಮಾನ್ರೆ, ತೊಟ್ಲು ತೂಗ್ತೀರಾ, ಮಗುನು ಚೂಡ್ತೀರಾ. ಚೂಟೋಕ್ ಮಗುನೇ ಆಗಿಲ್ವಲ್ಲ? ಏನೋ ಮಾತಾಡ್ಬೇಡಿ. ನಾನು ಯಾಕೆ ಏನೇನೋ ಮಾತಾಡಲಿ? ಪಾರು, ಇವಾಗ ಅಮ್ಮನ ಜಪ ಮಾಡೋದು ಬಿಟ್ಟು ಸ್ವಲ್ಪ ಈ ಬಡಪಾಯಿ ಕಷ್ಟನೂ ಅರ್ಥ ಮಾಡ್ಕೋ ಪಾರು. ಏನ್ ಕಷ್ಟ ನಿಮ್ದು? ಗಂಡ ಎದುರಿಗೆ ಕೂತಿದ್ದೀನಿ, ರಾತ್ರಿ ಟೈಮ್ ಬೇರೆ, ಇಬ್ಬರೇ ಇದ್ದೀವಿ, ತುಂಬ ಚಳಿ ಇದೆ, ಇಬ್ಬರು ಖುಷಿ ಮೂಡಲ್ಲಿದ್ದೀವಿ. ಮುಂದೆ ಏನು ಅಂತ ನೀನೇ ಅರ್ಥ ಮಾಡಿಕೊಂಡು ಕರುಣೆ ತೋರಿಸ್ಬೇಕಲ್ವಾ? ಹೋಗಿ ಯಜಮಾನ್ರೆ, ಇವತ್ತು ನನಗೆ ಮನ್ಸಿಲ್ಲ. ಮನ್ಸು ಮಾಡು ಪಾರು. ಯಜಮಾನ್ರೆ, ಮನ್ಸು ಬಂತ? ಇವತ್ತು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹೋಗಿ ಯಜಮಾನ್ರೆ, ಇವತ್ತು ನಾನು ಅಖಿಲಮ್ಮನ ಅತ್ತೆಮ್ಮ ಅಂತ ಕರೆದೆ.